ಗುರು ಬ್ರಹ್ಮ ಗುರು ವಿಷ್ಣು ಗುರುಹೇ ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮದೇವಾಯ ನಮಃ. ಎಲ್ಲ ವೀಕ್ಷಕರಿಗೆ ನಮ್ಮ ನಮಸ್ಕಾರಗಳು. ನಾವು ನಿಮಗೆ ತಿಳಿಸ್ತಕ್ಕಂಥ ವಿಶೇಷವಾಗಿ ಏನಂದ್ರೆ, ಇವಾಗ ದೃಷ್ಟಿ ದೋಷ ಅಂತ ಹೇಳ್ತೀವಿ ನಾವು. ಪ್ರತಿಯೊಬ್ಬ ವೀಕ್ಷಕರು ಸಾವಿರಾರು ಜನಗಳು ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರ್ತಾರ, ಈ ವಿಡಿಯೋವನ್ನು ನೋಡ್ತಿರ್ತಾರ. ಕಾರ್ಯಕ್ರಮದಲ್ಲಿ ತುಂಬಾ ತೊಂದರೆಗಳಾಗ್ತದೆ ಗುರುಗಳೇ. ಏನ್ ದೃಷ್ಟಿ ಗುರುಗಳೇ? ಅಕ್ಕಪಕ್ಕದಲ್ಲಿ ಕೆಲಸಗಳು, ಕಾರ್ಯಗಳು, ಬಿಸ್ನೆಸ್ಗಳು ನಡೀತಾನೆ ಇದಾವೆ, ನಮಗೆ ಯಾವ ಕೆಲಸಗಳು ಆಗ್ತಾ ಇಲ್ಲ, ನಮಗೆ ಯಾವ ಕಾರ್ಯಗಳು ಆಗ್ತಾ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಏನು ಪಾಪ ಮಾಡಿದ್ದೀವಿ ಗುರುಗಳೇ ಅನ್ನಂಥ ಜನವನ್ನು ತುಂಬವಾಗಿ ಈ ವಿಡಿಯೋದಲ್ಲಿ ಕಾರ್ಯಕ್ರಮದಲ್ಲಿ ನೋಡ್ತಾನೆ ಇರ್ತಾರ. ಆದರೆ ನಿಮಗೆ ದೃಷ್ಟಿಗೆ ಬಂದಿರತಕ್ಕಂತ ಲಕ್ಷ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು, 50 ಲಕ್ಷ ಆಗಿರ್ಬೋದು, ಒಂದು ದೊಡ್ಡ ಒಂದು ಮಾಲ್ ಅಂತ ಕಟ್ತಾರ. ನಾನಿದ್ದೀನಿ ಕಣೋ, ನಾನಿದ್ದೀನಿ ಕಣೆ, ಗಂಡ ಹೆಂಡತಿ ಹೇಳ್ತಾ ಇರ್ತಾರ. ಯಜಮಾನ್ರು ಮತ್ತು ಹೆಂಡತಿ, ಗಂಡ ಹೆಂಡತಿಯಲ್ಲೇ ಮತ್ತು ಫ್ರೆಂಡ್ಶಿಪ್ ಅಲ್ಲೇ ನಾನಿದ್ದೀನಿ ಮಾಡ್ಕೊಳೋ. ಯಾಕೆ ಭಯ ಬೀಳ್ತೀಯ ನೀನು? ಯಾಕೆ ತಲೆ ಕೆಡಿಸ್ಕೊಂತೀಯ? ಯಾಕೆ ಟೆನ್ಷನ್ ತಗೊಂತೀಯ ಅನ್ನಂಥ ಜನಗಳು ಸಾಕಷ್ಟು ಜನ ಬರ್ತಿರ್ತಾರ. ಆವಾಗ ಬಂದ ನಂತರ 3 ತಿಂಗಳ ಸ್ವಲ್ಪ ಕರೆಕ್ಟವಾಗಿ ಕೆಲಸ, ಕಾರ್ಯ, ಹಣ, ಯಾವ ನಿಮ್ಮಲ್ಲಿ ಇರ್ತಕ್ಕಂಥ ಪೆಟ್ಟಿಗೆ ತುಂಬಿದ್ದಲ್ಲಿ ಅಂತ ದುಡ್ಡು ಎಲ್ಲ ಖಾಲಿ ಆಗ್ತಾನೆ ಇರುತ್ತ. ಅಕೌಂಟ್ ಅಲ್ಲಿ ದುಡ್ಡು ಹೋಗ್ತಾ ಇರ್ತದ, ಮತ್ತು ಪರ್ಸಲ್ಲಿ ದುಡ್ಡು ಹೋಗ್ತಾ ಇರ್ತದ, ಕೊಟ್ಟಿದಂತ ಸಾಲದಲ್ಲಿ ದುಡ್ಡು ಹೋಗ್ತಾ ಇರ್ತದ. ಅವಾಗ ಹೋದಾಗ ಏನಾಗುತ್ತಂದ್ರೆ ಮನಸ್ಸಿಗೆ ಮಂಕ್ ಆಗ್ತಾ ಇದೆ, ಸಂತೋಷ ಇಲ್ದಂಗ ಆಗ್ತಾ ಇದೆ, ಜೀವನದಲ್ಲಿ ತುಂಬಾ ನರಳಾಟ ಇದೆ. ಎಂಥ ದೃಷ್ಟಿ ಬಿದ್ದಿದೆ ನೋಡಪ್ಪ, ಅಪ್ಪ ಸಾಕಾಗಿದೆ. ಅವಾಗ ಹೇಳಿದ ಮಾತು ಗಂಡನೇ ಕೇಳೋದಿಲ್ಲ, ಮತ್ತು ಬರ್ತಕ್ಕಂಥ ಫ್ರೆಂಡ್ಶಿಪ್ಗಳು, ಡೈಲಿ ಬರ್ತಕ್ಕಂಥ ಫ್ರೆಂಡ್ಸ್ಗಳು ತಿಂಗಳಿಗೆ 15 ದಿವಸಕ್ಕೆ ಫೋನೇ ಎತ್ತಂಗಿಲ್ಲ, ಮತ್ತು ನಿಮ್ಮ ಮಾತಿನ ಮೇಲೆ ಒಂದು ಗೌರವನೇ ಇಲ್ದಂಗ ಆಗ್ಬಿಡ್ತದ. ಎಂಥ ದೃಷ್ಟಿ ಅಂದ್ರ ಯಾವ ದೃಷ್ಟಿ ಇದ್ರ ಮಾನವನ ದೃಷ್ಟಿ ಇರಬಾರ್ದು. ಮೈ ಮೇಲೆ, ಮನೆ ಮೇಲೆ, ವ್ಯಾಪಾರ ಮೇಲೆ, ಬಿಸ್ನೆಸ್ ಮೇಲೆ. ಈ ದೃಷ್ಟಿ ಇದ್ದಾಗ ಏನಾಗುತ್ತಂದ್ರೆ ನಿಮ್ಮ ಕುಟುಂಬದಲ್ಲಿ ಸರ್ವನಾಶ ಆಗುತ್ತ ಬಿಸ್ನೆಸ್ ಅಲ್ಲಿ. ಈ ವಿಡಿಯೋ ಕೊನೆವರೆಗೆ ನೋಡಿ. ಇನ್ನ ಒಂದು ಕಾರ್ಯಕ್ರಮವನ್ನು ಪೂಜೆ ಹೇಳ್ತೀನಿ, ಅದು ಮಾಡ್ಕೊಂಡು ಬನ್ನಿ. ನಿಮಗ ಲಕ್ಷ್ಮಿ ಉಳಿಬೇಕು, ಧನ ಉಳಿಬೇಕು, ಯಾವರದಲ್ಲಿ ಅಭಿವೃದ್ಧಿ ಆಗಬೇಕು. ಹೆಂಗಾಗುತ್ತೆ ಗುರುಗಳೇ? ನಮಗೆ ಬಂದಿದ್ದು ಬರ್ತಾ ಇಲ್ಲ, ಆಗೋದು ಆಗ್ತಾ ಇಲ್ಲ, ದೃಷ್ಟಿ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ. ನಿಮ್ಮ ಮನೆಯಲ್ಲಿ ಒಂದು ಇಡಿ ಉಪ್ಪು, ಒಂದು ಹಸೆ ಕೆಂಪು ಮೆಣಸಿನಕಾಯಿ, ಮತ್ತು ನೋಡ್ಬೇಕಂದ್ರೆ ಒಂದು ಗೇರ್ ಬೀಜ ಅಂತ ಬರುತ್ತೆ, ಬ್ಲಾಕ್ ಇರುತ್ತೆ. ನೀವು ಈ ಗಂದಿಗೆ ಅಂಗಡಿಯಲ್ಲಿ ಕೇಳ್ರಿ. ಒಂದು ಗೇರ್ ಬೀಜ, ಒಂದು ಇಡಿ ಉಪ್ಪು, ಒಂದು ಕೆಂಪು ಮೆಣಸಿನಕಾಯಿ ಈ ಕಪ್ಪು ಬಟ್ಟೆಯಲ್ಲಿ ಕಟ್ಟಬೇಕು. ಕಪ್ಪು ಬಟ್ಟೆಯಲ್ಲಿ ಕಟ್ಟಿ 21 ದಿವಸ ನಿಮ್ಮ ಬಿಸ್ನೆಸ್ ಇರ್ತಕ್ಕಂಥ ಜಾಗದಲ್ಲಿ ಇರಬೇಕು. ಎಷ್ಟು ದಿನ? 21 ಡೇಸ್. 21 ದಿವಸ ಆದ್ಮೇಲೆ ಆ ವಸ್ತುವನ್ನು ತೆಗೆದುಕೊಂಡು ಹೋಗಿ ಹರಿಯಂತ ನೀರಿನ ಒಳಗಡೆ ಎಡಗೈಯಿಂದ, ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿದ್ದಾರೆ ಅವರೇ ಬಿಡಬೇಕು. ಹಿರಿಯರು ಅಂದ್ರ ತಂದೆ, ಅಣ್ಣ, ಅಕ್ಕ, ಅತ್ತಿಗೆ, ಹರಿಯಂತ ನೀರಲ್ಲಿ ಬಿಟ್ಟನಂದ್ರ ಇಲ್ಲಿ ನಿಮ್ಗೆ ದೃಷ್ಟಿ ದೋಷ ಮತ್ತು ನಿಮ್ಗೆ ನೋಡ್ಬೇಕಂದ್ರ ಬಿಸ್ನೆಸ್ ಬಗ್ಗೆ, ಸಾಲದ ಬಗ್ಗೆ ಖಂಡಿತವಾಗಿ ಪರಿಹಾರ ಆಗುತ್ತ. 9 ದಿನ ಒಳಗಡೆ, 3 ದಿನ ಒಳಗಡೆ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತ. ನಾವು ಹೇಳಿದ ಕಾರ್ಯಕ್ರಮ ಮಾಡಿ. ಈ ಕಾರ್ಯಕ್ರಮ ಯಾರ್ಯಾರು ನೋಡ್ತಾರ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನೋಡ್ಬೇಕಂದ್ರೆ ಈ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ನಿಮ್ಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಒಳ್ಳೇದಾಗುವುದು ನಮ್ಮ ಮಾರ್ಗದರ್ಶನ. ಮತ್ತು ನಿಮ್ಗೆ ದೃಷ್ಟಿ ದೋಷ ಇದೆ ಅಂದ್ರೆ ನಮ್ಮ ಕಡೆ ಒಂದು ಸಾಲಿಗ್ರಾಮ್ ಅಂತ ಸಿಗುತ್ತ, ಪವರ್ಫುಲ್ ಆಗಿ ಸಾಲಿಗ್ರಾಮ್. ಅದು ಸತೆ ನಿಮ್ಮ ಮನೇಲಿ ಇಟ್ಟು ಪೂಜೆವನ್ನ ಮಾಡಿ ಎಲ್ಲರಿಗೆ ಒಳ್ಳೇದಾಗ್ಬೇಕಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.